ಆಮೇಲೆ ಬದುಗಳಿಗೆ ಏನಿದ್ದು ಪಲ್ಯ ಹಾಕೊಂಡ್ರಿ ಸರ್ ಎಲ್ಲ. ಓಹೋ, ಮೆತ್ತೆ ಪಲ್ಯ, ಸಬಸಿಗೆ, ಕೊತ್ತಂಬರಿ ಬದಿನ ಮೇಲೆ ಮಾಡ್ಕೊಂಡ್ರಿ. ಬದುವಿನ ಮ್ಯಾಗ ಮಾಡ್ಕೊಂಡು ವರ್ಷದ್ರಿ ಎಲ್ಲರೂ. ಸೂಪರ್. ಟ್ರೈಕೋಡರ್ಮಾ, ಸುಡೋಮೋನಾಸ್ ರೀ, ಮತ್ತು ಅವು ಮೆಟ್ರಾಜಿಮ್ ರೀ, ಅವೇ ನಮ್ಮ ಜೈವಿಕ ಗೊಬ್ಬರಗಳು ಬರ್ತಾವ್ರಲ್ಲ ರೀ, ಅವನ್ನ ಮಲ್ಟಿಪ್ಲೈ ಮಾಡಿ ಏನಿದ್ರು ಒಂದು ಡ್ರಿಪ್ ಮುಖಾಂತರ ಕೊಟ್ಬಿಡ್ತಾವ್ರಿ ಸರ್ ಎಲ್ಲ. ನಮ್ಮ ಆಜು ಬಾಜು ಕೊಂಡ್ರಿ ಸರ್ ಎಲ್ಲ. ಮತ್ತೆ ಇವಕ್ಕೆ ಡೊಣ್ಣ ಹುಳ ಭಾಳ ಹತ್ತಿದ್ರು ಸರ್ ಅದು. ಅವ್ರು ಕೆಮಿಕಲ್ ಅವ್ರದಾರಲ್ರಿ, ಹಿಂಗಾಗಿ ಅವ ಡೊಣ್ಣ ಹುಳ ಭಾಳ ಹತ್ತಿದ್ರು ಅವ್ರ ಕಬ್ಬಿಗೆ. ನಾವು ಮೆಟ್ರಾಜಿಮ್ ಒಂದ್ಸಲ ಯೂಸ್ ಮಾಡಿದ್ರೆ ಸರ್ 2021 ಒಂದ್ಸಲ ಹಾಕಿದ್ರು ನಮ್ಮ ಇಡೀ ಹೊಲಕ್ಕೆಲ್ಲ ರೀ. ಅವಾಗ್ಲಿಂದ ಇನ್ನೂ ಜೀವಾಣುಗಳದಾವ್ರ ಅವ. ಆ ಜೀವಾಣುಗಳು ಇರೋದ್ರಿಂದ ನಮ್ಗೆ ಅದು ಇದು ಬಂದಿಲ್ಲ ಸರ್, ಡೊಣ್ಣ ಬಂದಿಲ್ಲ. ನಿಮ್ಮ ಗೊಬ್ಬರಗಳು ಯಾವ ರೀತಿ ತಯಾರು ಮಾಡ್ತೀರಿ ತೋರಿಸಿದ್ರಿ, ದನಕರ ಬಗ್ಗೆ ತೋರಿಸಿದ್ರಿ, ಮತ್ತೆ ಬಾವಿ ಎಲ್ಲಾನು ತೋರಿಸಿದ್ರಿ. ಈಗ ನಿಮ್ದು ಹೊಲ ಎಷ್ಟು ಎಕರೆ ಆದ್ರಿ, ಏನೇನು ಬೆಳೆಗಳನ್ನ ಬೆಳ್ಕಂತೀರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ನಮ್ಮ ಟೋಟಲ್ ರೀ 8 ಎಕರೆ ಹೊಲ ಐತ್ರಿ. ಅಂದ್ರೆ 8 ಎಕರೆದಾಗ 6 ಎಕರೆ ಕಬ್ಬ ಐತಿ ಸರ್. 6 ಎಕರೆ ಕಬ್ಬದ್ರಿ, 2 ಎಕರೆ ಹಚ್ಕಬದ್ರಿ, 4 ಎಕರೆ ಕುಳೆ ಕಬ್ಬದ್ರಿ, ಆಮೇಲೆ 2 ಎಕರೆ ಏನಿದ್ರಲ್ಲ ಗೊಂಜಾಳ ಐತ್ರಿ ಸರ್. ಇದೆಲ್ಲ ಗೊಂಜಾಳ ಹಾಕಿವ್ರಿ ಸರ್. ಅದ 15 ದಿವಸ ಈಗ ಹಾಕಿದ್ನ. ಈಗ ಇನ್ನು ನಾಟೈತ್ರಿ ಎಲ್ಲ. ಈಗ 15 ದಿವಸ ಬೆಳೆ ಐತ್ರಿ ಸರ್. 15 ದಿವಸದ ಬೆಳೆ ರೀ. ಮೊದಲ ಇದಕ್ಕೆ ದೀಪಾವಳಿ ಟೈಮ್ ಚೆಂಡು ಹಾಕೊಂಡು ಬರ್ದಿದ್ರಿ. ಆ ಚೆಂಡು ತೆಗದೇನಿದ್ರಲ್ಲ ಈಗ ಅದನ್ನ ಗೊಂಜಾಳ ಹಾಕಿವ್ರಿ. ಭಾಳ ಚಂದ ನಾಟೈತ್ರಿ ಸರ್. ಸರ್, ಗೊಂಜಾಳಕ್ಕ ಬಿತ್ತನೆ ಮಾಡ್ಬೇಕಾದ್ರೆ ಏನೇನು ಕೊಟ್ರಿ? ಬಿತ್ತನೆಗೆ ಅಲ್ಲಿ ಎಲ್ಲ ಆರ್ಗ್ಯಾನಿಕ್ ಅನ್ನ ಯೂಸ್ ಮಾಡ್ತೇವ್ರಿ. ಸಸಿ ಸಂಜೀವನಿ ದೇಶದಿಂದ ಆರ್ಗ್ಯಾನಿಕ್ ಡಿ ಎ ಪಿ ಕೊಟ್ಟವ್ರಿ ಸರ್. ಅದಕ್ಕೆ ಕಣ್ಣೇರಿ ಮಟ್ಟದ್ರಿ, ಅಲ್ಲಿಂದ ತರಿಸಿದ್ರು ಅದನ್ನ ಡಿ ಎ ಪಿ ಇರೋದ, ಅದನ್ನಷ್ಟೇ ಕೊಟ್ಟವ್ರಿ. ಈಗ ಇನ್ ಮೇಲೆ ಹುಳಕ ಇದು ಆಯ್ತು, ಇನ್ ಟಾನಿಕ್ ಅದು ಮೇಲೆ ಸ್ಪ್ರೇ ಮಾಡ್ಬೇಕು ಸರ್. ಈ ಕಡೆ ಎಲ್ಲ ಕಬ್ಬು ರೀ. ಇದು ಕಬ್ಬು ನೋಡಿ ಸರ್. ಇದು ಹಚ್ ಕಬ್ಬು ಸರ್. ಇದು ಹಚ್ ಕಬ್ಬು ಏನ್ರಿ? ಕಬ್ಬು. ಈಗ ಕಟಾವಿಗೆ ಬಂದದ್ರಿ. ಈ ಕಟಾವಿನ ಫೆಬ್ರವರಿ ತನಕ ಕಟಾವ್ ಆಗುತ್ತೆ ಸರ್. ಇದು ಈಗ ಒಂದು 7-8 ತಿಂಗಳು ಕಬ್ಬು ಐತ್ರಿ. ಈಗ ಯಾವ ವೆರೈಟಿ ಅದ್ರಿ ಸರ್? ಈ ಸಂಜೀವಿನಿ ಅಂತ ಸರ್. ಇದು ಸಂಜೀವಿನಿ ಹೊಸ ವೆರೈಟಿ ಐತ್ರಿ. ಇದ್ರದ್ದೇನು ವಿಶೇಷತೆ? ವಿಶೇಷ ಭಾಳ ಫಾಸ್ಟ್ ಬೆಳಿದ್ರಿ ಸರ್. ಇದು ಫಾಸ್ಟ್ ಬೆಳಿತಿದ್ರಿ. ಅದ್ರ ಒಂದು ಗರಿ ಬರತ್ರಿ ಸರ್. ಅದ ಒಂದು ಸಮಸ್ಯೆ ನೋಡ್ರಿ. ಮ್ಯಾಲ ತುರಾಯಿ ಕಾಣ್ತಾವಲ್ರಿ ಸರ್, ಮ್ಯಾಲ ಅದ ಒಂದು ಸಮಸ್ಯೆ ನೋಡ್ರಿ. ಈಗ ಆ ತುರಾಯಿ ಬರ್ದ್ರೆ ಕಬ್ಬಿನ ಬೆಳವಣಿಗೆ ಕುಂಠಿತ ಆಗುತ್ತೆ ಸರ್. ಅದು ಬೆಳವಣಿಗೆ ಸ್ಟಾಪ್ ಆಗಿಬಿಡ್ತಾರೆ ಅಲ್ಲ. ಕಬ್ಬನ್ ಎಳಂಗಿಲ್ರಿ. ಆಮೇಲೆ ತೂಕ ಕಡಿಮೆ ಆಗುತ್ತೆ ಸರ್. ಅದು ಒಳಗ ತೂಕ ಕಡಿಮೆ ಆಗುತ್ತೆ ಸರ್. ಈ ಸೀಸನ್ಕ ಎಲ್ಲಾ ವೆರೈಟಿಗೆ ತುರಾಯಿ ಕಾಣ್ತಾ ಇದಾವ ಸರ್. ಎಲ್ಲಾ ವೆರೈಟಿ ಅನ್ನೋಕಿತಾನ ಸರ್. ಇದು ಈ ವೆರೈಟಿ ಭಾಳ ಐತ್ರಿ ಸರ್. ಇದು ಒಂದಿಷ್ಟೇನು ಹೊಸ ವೆರೈಟಿ ಏನದವ್ರಲ್ಲ. ಈಗ ಹೊಸ ವೆರೈಟಿ ಎಲ್ಲ ಏನು ತುರಾಯಿ ಬರತ್ತವ್ರ. ಈಗ ಆಮೇಲೆ ನಮ್ಮ 86 ಏನೈತ್ರಲ್ಲ, ಅದ ಭಾಳ ಕಡಿಮೆ ರೀ ಸರ್. ಅದು ಸರ್, ಈ ಸಾಲಿನ ಅಂತರ ಯಾವ ತರ? 5 ಫೂಟ್ ಅದಾವ್ರಿ ಸರ್. ಸಾಲಿನ ಸಾಲಿಗೆ 5 ಫೂಟ್ ರೀ. ಸಾಲಿನ ಸಾಲಿಗೆ 5 ಫೂಟ್ ಅದಾವ್ರಿ. ಸಸಿಗೆ ಸಸಿನ 1.5 ಫೂಟ್ ಕಣ್ಣು ಹಚ್ಚಿದ್ರು ಸರ್. ಅದನ್ನ ಸಿಂಗಲ್ ಕಣ್ಣು ಮಾಡಿ ಹಚ್ಚಿದ್ರು ಸರ್. ಇದು ಒಂದೊಂದು ಕಣ್ಣು ಮಾಡಿಸಿದ್ರೆ 1.5 ಫೂಟ್ಗೆ ಒಂದು ಅದನ್ನು ಬೀಜ ಉರಿದ್ದವ್ರಿ. ಸರ್, ಈಗ ಕಬ್ಬು ಸಾವಯವದಲ್ಲಿ ಬೆಳಿಬೇಕಂದ್ರೆ ಭಾಳ ಕಷ್ಟ ಅದ. ಅದಕ್ಕೆ ಭಾಳ ಪೋಷಕಾಂಶಗಳು ಬೇಕು. ಕೆಮಿಕಲ್ ಅಲ್ಲಾದ್ರೆ ಈಜಿ ಬೆಳಿಬೋದು, ಇಳುವರಿ ಸರಿಯಾಗಿ ತೆಗಿಬೋದು ಅಂತ ಕೆಲವೊಬ್ರು ಹೇಳ್ತಾರ. ನೀವು ಸಾವಯವದಲ್ಲಿ ಯಾವ ತರ ಮೇಂಟೈನ್ ಮಾಡ್ಕೊಂಡ್ ಬಂದ್ರಿ ಸರ್? ಸಾವಯವದಾಗ ಏನಾಗಿದೆ, ಮೊದಲ ಬೀಜೋಪಚಾರ ಮಾಡ್ತೀವಿ ಸರ್. ಅದಕ್ಕೆ ಕಬ್ಬನ್ನ ಏನಿತ್ತು ಹಚ್ಚು ಟೈಮ್ದಾಗ ಬೀಜೋಪಚಾರ ಮಾಡಿದ್ವಿ. ಅದ್ರ ನಂತರ ಏನಿತ್ತು ನಾವು ಏನು ಅದಕ್ಕೆ ಏನು ವಿಶೇಷವಾಗಿ ಏನಿತ್ತು ಏನು ಟ್ರೀಟ್ಮೆಂಟ್ ಮಾಡಿಲ್ರಿ. ಅದಕ್ಕೆ ಮೊದಲ ಹೊಲ ಫಲವತ್ತತೆ ಇಟ್ಕೋಬೇಕು ಸರ್. ಸಗಣಿ ಗೊಬ್ಬರ ಕಡಿಬೇಕ್ರಿ, ಆಮೇಲೆ ಜೀವಾಮೃತ ಕೊಡ್ಬೇಕ್ರಿ. ಅದಕ್ಕೆ ಆಮೇಲೆ ಡಿಕಂಪೋಸರ್ ಇಂಥವನ್ನೆಲ್ಲ ಕಂಟಿನ್ಯೂ ರೆಗ್ಯುಲರ್ ಆಗಿ ನಾವು ಏನಿತ್ತು ಕೊಡ್ಕೋತ ಹೋದ್ರಿ. ಅಂತ ಪರಿ ಏನಿದೆ ಏನು ಕಷ್ಟ ಇಲ್ಲ ಸರ್. ನಮ್ದು ಏನಿದೆ ಆರ್ಗ್ಯಾನಿಕ್ ಕಬ್ಬು ಬೆಳೆಯಾಕ್ರಿ. ಹೇಳ್ತಾರೆ ಹೇಳೋದು ಏನು ಹೇಳೋಕಿತಾನೆ ಸರ್. ಕೆಲಸ ಮಾಡ್ಬೇಕ್ರಿ ಮೊದಲು ಫಾರ್ಮ್ದಾಗ. ಇಲ್ಲಿ ನಾವು ಕೆಲಸ ಮಾಡಿದ್ವಿ ಕರೆಕ್ಟ್, ನಾವು ಟೈಮ್ ಟು ಟೈಮ್ ಏನು ಕೊಡ್ಬೇಕು, ಏನು ಮಾಡ್ಬೇಕು ಅದು ಮಾಡಿದ್ವಿ ಅಂದ್ರೆ ಅದೇನು ಸಮಸ್ಯೆ ಆಗಂಗಿಲ್ಲ ಸರ್. ಸರ್, ಯಾವ್ಯಾವ ಹಂತದಾಗ ಏನೇನು ಕೊಟ್ರಿ ಸರ್? ಇದಕ್ಕೆ ಹಂತದಾಗ ಅನ್ನೋಕ್ಕಿಂತ ನಾವು ಆರ್ಗ್ಯಾನಿಕ್ ಡಿ ಎ ಪಿ ಒಂದು ಕೊಟ್ಟವ್ರಿ ಸರ್. ಆಗ ಎಲ್ಲ ಹೇಳಿದಾರಲ್ಲ ರೀ, ಸಸ್ಯ ಸಂಜೀವನಿ ದೇಶದಿಂದ ರೀ ಆರ್ಗ್ಯಾನಿಕ್ ಡಿ ಎ ಪಿ ಅಷ್ಟೇ ಕೊಟ್ಟವ್ರಿ. ಅದನ್ನ ಬಿಟ್ಟು ಮತ್ತೇನು ಬಾಕಿ ಏನು ಕೊಟ್ಟಿಲ್ಲ ಸರ್. ನಾವು ಆಮೇಲೆ ಸಗಣಿ ಗೊಬ್ಬರ ಕೊಟ್ಟಿದ್ರು. ಅದನ್ನ ಆಗ್ಲಿ ನೋಡಿದ್ರಲ್ಲ ಅದನ್ನ ಏನೋ ಗೊಬ್ಬರದ ಒಂದ್ಸಲ ಕಬ್ಬು ಹಚ್ಚು ಮುಂದೆ ಒಂದ್ಸಲ ಕೊಟ್ಟಿದ್ದವ್ರಿ. ಆಮೇಲೆ ಬೋದ್ ಇರ್ಸು ಮುಂದೆ ಒಂದ್ಸಲ ಕೊಟ್ಟಿದ್ದವ್ರಿ ಸರ್. ಅದು ಗೊಬ್ಬರ ಟ್ರೈಕೋಡರ್ಮಾ, ಸುಡೋಮೋನಾಸ್ ರೀ, ಮತ್ತು ಅವು ಮೆಟ್ರಾಜಿಮ್ ರೀ, ಅವೇ ನಮ್ಮ ಜೈವಿಕ ಗೊಬ್ಬರಗಳು ಬರ್ತಾವ್ರಲ್ಲ ರೀ, ಅವನ್ನ ಮಲ್ಟಿಪ್ಲೈ ಮಾಡಿ ಏನಿದ್ರು ಒಂದು ಡ್ರಿಪ್ ಮುಖಾಂತರ ಕೊಟ್ಬಿಡ್ತಾವ್ರಿ ಸರ್ ಎಲ್ಲ. ನಮ್ಮ ಆಜು ಬಾಜು ಕೊಂಡ್ರಿ ಸರ್ ಎಲ್ಲ. ಮತ್ತೆ ಇವಕ್ಕೆ ಡೊಣ್ಣ ಹುಳ ಭಾಳ ಹತ್ತಿದ್ರು ಸರ್. ಅದು ಅವ್ರು ಕೆಮಿಕಲ್ ಅವ್ರದಾರಲ್ರಿ, ಹಿಂಗಾಗಿ ಡೊಣ್ಣ ಹುಳ ಭಾಳ ಹತ್ತಿದ್ರು ಅವ್ರ ಕಬ್ಬಿಗೆ. ನಾವು ಮೆಟ್ರಾಜಿಮ್ ಒಂದ್ಸಲ ಯೂಸ್ ಮಾಡಿದ್ರೆ ಸರ್. 2021 ಒಂದ್ಸಲ ಹಾಕಿದ್ರು ನಮ್ಮ ಇಡೀ ಹೊಲಕ್ಕೆಲ್ಲ ರೀ. ಅವಾಗ್ಲಿಂದ ಇನ್ನೂ ಜೀವಾಣುಗಳದಾವ್ರ. ಆ ಜೀವಾಣು ಇರೋದ್ರಿಂದ ನಮ್ಗೆ ಅದು ಇದು ಬಂದಿಲ್ಲ ಸರ್. ಡೊಣ್ಣ ಹುಳನ ಬಂದೇ ಇಲ್ಲ ಸರ್. ಅದು ಮೆಟ್ರಾಜಿಮ್ ಯಾವ ತರ ಅಂದ್ರಿ, ಅದಕ್ಕೆ ತಕ್ಕಂತ ಭೂಮಿ ಇತ್ತಂದ್ರ ಅಲ್ಲೇ ಡೆವಲಪ್ ಆಕಂತ ಇರ್ತದೆ. ಅದಕ್ಕೆ ಸಾವಯವ ಏನಿದೆ ಅಂಶ ಎಷ್ಟು ಇರೋದ್ರಲ್ಲ ಸರ್, ಅದ ಅಷ್ಟು ಡೆವಲಪ್ ಆಗುತ್ತೆ ಸರ್. ಅದು ನಮ್ಗೆ ಒಂದ್ಸಲ ಕೊಟ್ಟು ಅಂದ್ರೆ ಸರ್, ನಾವು ಯಾವಾಗ ನಾವು ಏನು ಹೆವಿ ಕೆಮಿಕಲ್ ಹಾಕ್ತಿವಿ, ಆಮೇಲೆ ಭೂಮಿ ಕಬ್ಬಿನ ರೌದು ಸುಡ್ತೇವಲ್ಲ, ಅಲ್ಲಿ ತನ ಏನಿದೆ ಜೀವಾಣುಗಳು ಇರ್ತಾವ ಸರ್. ಅದ್ರಾಗ ಅಲ್ಲಿ ತನ ಏನಿದೆ ನಮ್ಮ ಡೊಣ್ಣ ಹುಳದ ಏನಿದೆ ನಮ್ದು ಕೀಟನ ಬಾಧೆನೇ ಬರಂಗಿಲ್ಲ ನಮ್ಗೆ. ಮತ್ತೆ ಆಮೇಲೆ ಡೊಣ್ಣ ಹುಳಕ್ಕೆ ಇನ್ನೊಂದು ಏನ್ ಮಾಡ್ಬೇಕ್ರಿ ಸರ್, ಬೇಸಿಗೆ ಟೈಮ್ ಫೆಬ್ರವರಿ ಹಿಡಿದು ಏನಿದೆ ಮೇ ಮಟ ರೀ, ಹೊಲದಾಗ ಏನಿದೆ ನಡಬರಕ್ಕೆ ಬೇವಿನ ಗಿಡ ಅಥವಾ ಹಿಂಗೆ ಯಾವ್ದು ಗಿಡಗಳು ಗಿಡಗಳಿಗೆ ಲೈಟ್ ಬಿಡ್ಬೇಕು ಸರ್. ಸಂಜೆ ರಾತ್ರಿ ಟೈಮ್ದಾಗ ಟೈಮ್ದಾಗ ಗಿಡ ಬಿಡಿದ್ರೆ ಯಾವ ಪತಂಗಗಳು ಇರ್ತಾವ ಸರ್. ಇದ್ರು ರೀ
ಡನ್ ಹೊಳಿದವ್ರಿ ಹೌದ್ರಿ ಆ ಪತಂಗಗಳು ಬಂದ್ ಏನೈತ್ರಲ್ಲ ಲೈಟ್ ಆಕರ್ಷಣೆ ಆಗಿಸಿಂದ್ರ ಬಡ್ಡೆ ಒಂದ್ ನೀರ್ ಹಾಕಿ ಬುಟ್ಟಿ ಇಡೋರಿ ಅದ್ರೊಳಗೆ ಸ್ವಲ್ಪ ಒಂದು ಸುಟ್ಟಾಗಿ ಇರ್ತಾರೆ ಸರ್ ಗಾಡಿ ತೆಗೆದಿರ್ತಾರಲ್ಲ ಆ ಸುಟ್ಟಾಗಿ ಹಾಕಿ ಅದ್ ಬುಟ್ಟಿಯಾಗ ನೀರ್ ಹಾಕಿ ಇಟ್ಬಿಟ್ಟು ಅಂದ್ರೆ ಅದ್ರೊಳಗೆ ಬಿದ್ದು ಏನೈತ್ರಲ್ಲ ಸರ್ ಅಲ್ಲೇ ಒಂದು ಅರ್ಧ ಮೂರ್ದ ಹುಳುಗಳು ಏನಿದೆ ಅವ್ರು ನಾಶ ಆಗಿಬಿಡ್ತಾರೆ ಓಹೋ ಅದನ್ನ ದೊಣ್ಣೆಗಳನ್ನು ಸೃಷ್ಟಿ ಮಾಡೋಂಥ ಪತಂಗಗಳು ನಾಶ ಮಾಡಿಬಿಟ್ರೆ ಅವನ ನಾಶ ಮಾಡ್ಬೋದು ಸರ್ ಸಂತಾನೋತ್ಪತ್ತಿ ಕಡಿಮೆ ಆಗ್ತದೆ. ಅದು ಏನು ಭಾಳ ಕಷ್ಟದ ಕೆಲಸ ಏನಿಲ್ರಿ ಈಸಿಯಾಗಿ ಮಾಡ್ಕೋಬಹುದು ಸರ್ ನಾವು ಒಂದು 20 ರೂಪಾಯಿ ಒಂದು ಬಲ್ಬ್ ರೀ ಒಂದು 10 ರೂಪಾಯಿ ಹೋಲ್ಡ್ರಿ ಒಂದು 50 ರೂಪಾಯಿ ವೈರ್ ರೀ ಇಷ್ಟು ಖರ್ಚು ಮಾಡಿ ಏನಿದ್ರೆ ನಾವು ಹೊಲ್ದಾಗ ಒಂದು ಲೈಟ್ ಒಂದು ಸಂಜೆ ಮುಂದೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಅದು 10-12 ಗಂಟೆ ಮಟ್ಟ ಏನಿದ್ರೆ ಲೈಟ್ ಉರ್ಸಿದ್ರೆ ನಾವ್ರಿ ಸುತ್ತಮುತ್ತ ಏನು ಪತಂಗಗಳು ಇರ್ತಾವ್ರ ಸರ್ ಎಲ್ಲ ಅವ್ ಲೈಟ್ ಆಕರ್ಷಣೆ ಆಗಿ ಏನಿದ್ರಲ್ಲ ಅದ್ರೊಳಗೆ ಏನಿದ್ರೆ ಬಂದು ಬುಟ್ಟಿ ಒಳಗೆ ಬಂದು ಬೀಳ್ತಾವ್ರಲ್ಲ ಮುಂದೆ ನಮ್ಮ ಹೊಲ್ದಾಗ ಡೆವಲಪ್ ಆಗೋದು ಕಡಿಮೆ ಆಗಿಬಿಡ್ತಾವ್ರ ಸರ್ ಎಲ್ಲ ಸರ್ ಈಗ ಇದು ಹಚ್ಕೊಬೇನ್ ಸರ್ ಹಚ್ಕೊಬ್ರಿ ಸರ್ ಇದು ಮತ್ ಮುಂದೆ ಯಾವ್ದಾದ್ರಿ ಮುಂದೆ ಕುಳಿಕಬ್ರಿ ಸರ್ ಅದ 86 ಐತ್ರಿ ಸರ್ ಅದು 86 032 ಅಂತ ಸರ್ ನಿಮ್ಗೆ ಎವರೇಜ್ ಇಳುವರಿ ಯಾವ ತರ ಬರ್ತಾ ಇದೆ ಸರ್ ಸಾವಯವ? ನಮಗೆ 40ರಿಂದ 50 ಟನ್ ತನಕ ಏನು ಸಮಸ್ಯೆ ಇಲ್ಲ ಸರ್ ನಮ್ಗೆ 40ರಿಂದ 50 ಟನ್ ತನಕ ಬೆಳಿತಾವ್ರಿ ಆದ್ರೆ ನೀರಿನ ಸ್ವಲ್ಪ ಸಮಸ್ಯೆ ಐತ್ರಿ ನಮಗೆ ಬೇಸಿಗೆ ಸ್ವಲ್ಪ ನೀರು ಕಡಿಮೆ ಆಗೈತ್ರಿ ಆಗ ಸ್ವಲ್ಪ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾವ್ರಿ ಬ್ಯಾಸಿಗೆ ನೀರಿನ ಶಾರ್ಟೇಜ್ ಬ್ಯಾಸಿಗೆ ನೀರು ಸಫಿಷಿಯಂಟ್ ನೀರು ಆದ್ರೆ ಏನಂತ 60ರಿಂದ 70 ಟನ್ ಆರಾಮಾಗಿ ತೆಗಿತೀನಿ ಸರ್ ತೆಗಿಬೋದ್ರಿ ಇಲ್ಲಿ ಸೈಡಿಗೆಲ್ಲ ಮೇವ್ ಹಚ್ಕೊಂಡ್ರೆ ಎಲ್ಲಾ ಕಡೆ ಬದುಗೆಲ್ಲ ಏನಂತ ಮೇವ್ ಹಚ್ಕೊಂಡ್ ಬಿಟ್ರಿ ಸರ್ ನಾವು ದನಗಳು ಮೇವ್ ಬೇಕಲ್ರಿ ಸುತ್ತೂರಿ ಎಲ್ಲ ಏನಂತ ಎಲ್ಲಾ ಕಡೆ 4 ಬದು ಕಡೆ ಬಾರ್ಡರ್ ಎಲ್ಲ ಏನಂತ ಮೇವ್ ಹಚ್ಕೊಂಡಿರಿ ಸರ್ ಇಲ್ಲೇನೋ ಮಡಿಗಳು ಮಾಡ್ಕೊಂಡ್ರೆ ಇದು ಒಂದಿಷ್ಟು ಮನಿ ಪೂರ್ತಿ ತಿನ್ನ ಪೂರ್ತಿ ಬೆಳ್ಳುಳ್ಳಿ ಮಾಡ್ಕೊಂಡಿರಿ ಸರ್ ಇದು ಬೆಳ್ಳುಳ್ಳಿ ಒಂದು 15 ದಿವಸ ಆತ್ರಿ ನಟ್ಟಿ ಮಾಡಿಸಿದ್ರಿ ಬೆಳ್ಳುಳ್ಳಿ ಹಾಕಿವ್ರಿ ಸರ್ ಜವಾರಿ ಬೆಳ್ಳುಳ್ಳಿ ರೀ ಮೊಳಕೆ ಹೊಂಟವ್ರಿ ಹೊಂಟವ್ರಿ ಸರ್ ಈಗ ಸೂಪರ್ ಸರ್ ಆಮೇಲೆ ಅಲ್ಲಿ ಬದುಗಳಿಗೆ ಏನಿದ್ ಪಲ್ಯ ಹಾಕೊಂಡ್ರಿ ಸರ್ ಎಲ್ಲ ಓಹೋ ಮೆತ್ತೆ ಪಲ್ಯ ಸಬಸಿಗೆ ಕೊತ್ತಂಬರಿ ಬದಿನ ಮೇಲೆ ಮಾಡ್ಕೊಂಡ್ರಿ ಬದುವಿನ ಮ್ಯಾಗ ಮಾಡ್ಕೊಂಡ್ರಿ ಸರ್ ಸುದ್ರಿ ಎಲ್ಲರೂ ಸೂಪರ್ ಸರ್ ಹಾಂ ರೀ ಅವನು ಹೊಂಟವ್ರಿ ಅವು ಬರತಾವ ಸರ್ ಅವಲ್ಲ ನೋಡ್ರಿ ಓಹೋ ಮಡಿ ತುಂಬಾ ಬೆಳ್ಳುಳ್ಳಿ ಆದ್ರಿ ಬೆಳ್ಳುಳ್ಳಿ ಅದಾರ ಸೈಡಿಗೆ ಮತ್ತೆ ಕೊತ್ತಂಬರಿ ಮೆಂತ್ಯ ರೀ ಎಲ್ಲ ತರ ಏನು ಸೊಪ್ಪಿನ ಪಲ್ಯ ತಗೊಳ್ಳಿ ಸರ್ ಎಲ್ಲ ಏನೇನಾವ್ರಿ ಮೆತ್ತೆ ರೀ ಸಬಸಿಗೆ ರೀ ಕೊತ್ತಂಬರಿ ರೀ ಪಾಲಕ್ ರೀ ಈ ತರ ಎಲ್ಲ ಏನು ಮನೆಗೆ ಏನು ಯೂಸ್ ಆಗ್ತಾವ್ರಲ್ಲ ಡೈಲಿ ನಮ್ಮ ರೂಟೀನ್ ಇದಕ್ಕೆ ರೀ ಈ ಕಡೆ ಮೆಕ್ಕೆಜೋಳ ಸರ್ ಇದು ಮೆಕ್ಕೆಜೋಳ ಇದ್ರಿ ಸರ್ ಈ ಕಡೆ ಇದೆಲ್ಲ ಬೆಳ್ಳುಳ್ಳಿನೇ ಸರ್ ಇದು 1 2 3 4 5 6 7 8 10 ಮಡಿ ಅದಾವ್ರಿ ಸರ್ 10 ಮಡಿ ಜವಾರಿ ಬೆಳ್ಳುಳ್ಳಿ ಸರ್ ಇದು ವರ್ಷ ಹಾಕೊಂಡಿರ್ತಾರ ಸರ್ ನಾವನ್ನ ಮನಿ ವರ್ಷ ತಿನ್ನು ಪೂರ್ತಿ ಹಾಕೊಂಡಿರ್ತಾರ ಮತ್ತೆ ಆಮೇಲೆ ಅವನ ಎಣ್ಣೆ ಉಳಿದು ಅಂತ ಮತ್ತೆ ಬೀಜಕ್ಕೆ ಯೂಸ್ ಮಾಡ್ತಾರ ಸರ್ ಈಗ ಈ ವರ್ಷ ಬೆಳೆದ ಮತ್ತೆ ಮುಂದಿನ ಸಲ ಏನು ಬೀಜಕ್ಕೆ ಮತ್ತೆ ಯೂಸ್ ಮಾಡ್ತಾರ ಸರ್ ಈ ಕಡೆ ಏನ ಸರ್ ಇದು ಈರುಳ್ಳಿ ಸರ್ ಉಳ್ಳಾಗಡ್ಡಿ ಸರ್ ಇದು ಮನಿಗೆ ಆಗೋಷ್ಟು ಎಣ್ಣೆ ಉಳ್ಳಾಗಡ್ಡಿ ಹಚ್ಕೊಂಡಿರ್ತಾರ ಸರ್ ಅಗಿ ತಂದ ಹಚ್ಚವ್ರಿ ಸರ್ ಇವನ್ನ ಅಗಿ ತಂದ ಹಚ್ಚಿರಿ ಹಾಂ ರೀ ಇದೆಷ್ಟು ದಿನ ಆಗ್ಯದ ಸರ್ ಇದು 15 ದಿವಸ ಅದ್ರ ಸರ್ ಈಗ 15 ದಿವಸ ಹಾಂ ರೀ ಉಳ್ಳಾಗಡ್ಡಿಗೆ ಸ್ಪೆಷಲ್ ಆಗಿ ಏನೇನು ಟ್ರೀಟ್ ಮಾಡ್ತೀರಿ ಸರ್ ಏನು ಟ್ರೀಟ್ ಅಂತ ಏನಿಲ್ಲ ಸರ್ ಹಚ್ಚು ಮುಂದಾಗ ಒಂದ್ಸಲ ಇದನ್ನ ಕೊಟ್ಟವ್ರಿ ಸರ್ ನಾವು ಅದನ್ನ ಎರೆಹುಳ ಗೊಬ್ಬರ ಕೊಟ್ಟೇವ್ ನೋಡ್ರಿ ಅದೇ ಸ್ಪೆಷಲ್ ಅದಕ್ಕೆ ರೀ ಮತ್ತೇನು ಕೊಟ್ಟಿಲ್ರಿ ಇನ್ನು ಮೇಲೆ ಸ್ಪ್ರೇ ಬರ್ತಾವ್ರಿ ಸರ್ ನಾವು ಗೋಣಜಲ್ ಆತ್ರಿ ಫಿಶ್ ಅಮ್ಯುನಿಸಿಡ್ ರೀ ಮತ್ತೆ ಬಯೋ ಎನ್ ಪಿ ಕೆ ರೀ ಏನು ಕಲ್ಚರ್ಗೆ ಬರ್ತಾವಲ್ರಿ ನಮ್ಮೂರಿ ಇವ ಡಿಕಂಪೋಸರ್ ರೀ ಗೋಕುಂಬರ್ದಾರಿ ಇಂಥವ್ನ ಒಂದ್ಸಲ ಏನಿದೆ ಸ್ಪ್ರೇ ಕೊಟ್ಬಿಡ್ತಾವ್ರಿ ಸರ್ ಎಲ್ಲ ಅದು ನಮ್ಮ ಇದು ಮಾಡಿದ್ರೆ ರೋಗ ರುಜಿನ ಬರಂಗಿಲ್ಲ ರೀ ಅವು ಗಡ್ಡಿನ ಚೆನ್ನಾಗಿ ಬರ್ತಾವ್ರಿ ಸರ್ ಭಾಳ ಚಂದ ಮಡಿ ಏನ್ ಸೈಜ್ ಅವ್ರಿ ಇವು ಸಾಲ 2 ಫೂಟ್ ಸಾಲದವ್ರಿ ಸರ್ ಇವ 2 ಫೂಟ್ ಗೊಂಜಾಳಕ್ಕೆ ಏನು ಸಾಲ ಮಾಡ್ಕೊಂಡಿದ್ರು ಅದು ಸಾಲ ಬಿದ್ದೂರವ ಅವ 2 ಸೈಡ್ ಏನಿತ್ತು ಉಳ್ಳಾಗಡ್ಡಿ ಹಚ್ಕೊಂಡವ್ರಿ ಸರ್ ಬೋದಿನ 2 ಕಡೆ 2 ಕಡೆ ಹಾಕೊಂಡವ್ರಿ ನೀರು ಬಿಡ್ಲಾಕನ ಎಲ್ಲ ಅನುಕೂಲ ಆಗುತ್ತೆ ಸರ್ ಇದು ಹಾಂ ರೀ ಸೂಪರ್ ಇಲ್ಲೇನು ಬಣ್ಣ ಬಿಟ್ಟಿರಿ ಇದು ನಮ್ಮ ಕಣಕಿ ಗೂಡು ಸರ್ ಅದು ಕಣಕಿ ಗೂಡು ಅಂತೀವ್ರಿ ನಾವ್ರೆ ಗೂಡು ಅಂತ ನಮ್ಮ ಕಡೆ ಬಣ್ಣಿಮೆ ಅಂತಾರೆ ಜೋಳದ ಕಣಕಿದೇನು ಮಟ್ಟಿರ್ತ ಅದಕ್ಕೆ ಬಣ್ಣಿಮೆ ಅಂತಾರ್ರಿ ಇದು ನಮ್ದು ಗೊಂಜಾಳ ಕಣಕಿದ ಗೂಡು ಅಂತೀವ್ರಿ ನಾವು ಅದಕ್ಕೆ ಮುಗ್ಯಾಕ ಮಾತ್ರ ಎಲ್ಲ ಇದೆ ಹೋದ ವರ್ಷದ್ರಿ ಇದು ಹೋದ ವರ್ಷದ್ರಿ ಮುಗ್ಯಾಕ ಇನ್ನೊಂದು ಸ್ವಲ್ಪ ಐತ್ರಿ ಇನ್ನದ ಮತ್ತೆ ನೆಕ್ಸ್ಟ್ ಬರ್ತದ್ರಿ ನಿಮ್ಗೆ ನೆಕ್ಸ್ಟ್ ಬರ್ತಲ್ಲಿ ಬಂದ್ಕೊಂಡು ಮತ್ತೆ ಸ್ಟೋರ್ ಮಾಡ್ತಾರ ಸರ್ ದನಗಳಿಗೆ ಒಣ ಮೇವ್ ರೀ ಈ ಸೈಡ್ ಬದಿಗಳಿಗೆಲ್ಲ ನೇಪೇರ್ ಇದು ಸಜ್ಜಿ ಹುಲ್ಲು ಅಂತಾರೆ ಸರ್ ಸಜ್ಜಿ ಹುಲ್ಲು ಇದೈತ್ರಿ ಆಮೇಲೆ ಇಲ್ಲಿ ದಂಡಿಗೆ ಬಾರ್ಡ್ರಿಗೆ ಅವ್ರಿಗೆ ಹಾಕ್ಯಾರ ನೋಡ್ರಿ ಇಲ್ಲಿ ಓಹೋ ಸುಮ್ ಜಾಗ ವೇಸ್ಟ್ ಬಿಡೋದು ಏನೈತೆ ಅವ್ರಿಗೆ ಹಾಕಿ ಬಿಟ್ಟಿದ್ರಿ ನಮ್ಮ ವಾರದ ಅದು ಅವ್ರಿಕಾಯಿ ಅಂತ ಹೂ ಬಿಡಾದ ನೋಡ್ರಿ ಸರ್ ಈಗ ಫುಲ್ ಹೂವನ್ನ ಹಿಡಿದ್ರ ಸರ್ ಹೂ ಫುಲ್ ಹಿಡಿದ್ರಿ ಈಗ ಇನ್ನು ಕಾಯಿ ಸ್ಟಾರ್ಟ್ ಆಗ್ತಾವ್ರಿ ಕಾಯಿ ಸ್ಟಾರ್ಟ್ ಆಗತ್ರಿ ಇನ್ನಿದು ಮನಿಗನ ಆಗ್ತದ ಮಾರ್ಲಕ್ಕನ ಆಗ್ತದ್ರ ಮಾರೋದು ಭಾಳ ಕಡಿಮೆ ಸರ್ ನಾವು ಇಲ್ರಿ ಇದು ಬರ್ಲಾಕತ್ತಂದ್ರ ಸಾಕಾಗಂಗ್ ಬರ್ತದ್ರಿ ಬರ್ತದ್ರಲ್ಲ ಭಾಳ ಬರ್ತಾವ್ರ ಈ ಹೂನ ಎಷ್ಟೈತೆ ನೋಡ್ರಲ್ಲ ಈಗ ಫುಲ್ ಹೂ ಐತ್ರಿ ಇಲ್ಲಿ ಕಾಯಿ ಬಿಟ್ಟದ್ ನೋಡ್ರಿ ಹೌದು ಹೌದ್ರಿ ಸೂಪರ್ ಸರ್ ಹಾಂ ರೀ ಜವಾರಿ ಏನ್ರಿ ಇದು ಜವಾರಿ ಅವ್ರಿ ಸರ್ ವರ್ಷದ ಅವ್ರಿ ಮತ್ತೆ ಇನ್ನೊಂದು 2 ವರ್ಷದಾಗ ಗೊಣ್ಣಿ ಅವ್ರೆ ತರದಕ್ಕೆ ಗುಣ್ಣಿ ಅವ್ರಿ ಗೊಂಚಲು ಬರ್ತಲ್ರಿ ಸರ್ ಹಿಂಗ ಅದಕ್ಕೆ ಗೊಣ್ಣಿ ಅವ್ರಿ ಓಕೆ ಸರ್
ಸರ್ ಈ ಕಬ್ಬಿಗೆಲ್ಲ ಡ್ರಿಪ್ ಅಳವಡಿಸಿರಿ? ಹಾ, ವರ್ಷದಾಗ 2 ಅಥವಾ 3 ಸಲ ಎಣ್ಣೆ ಹೋಗಿ ಬಿಟ್ಟಿರ್ತಾವ್ರಿ. ಇಲ್ಲಾಂದ್ರೆ ಊಟ ಟೈಮ್ದಾಗ ಎಲ್ಲ ಡ್ರಿಪ್ ಕೊಡ್ತಾವ್ರಿ ಸರ್ ಎಲ್ಲ. ಡ್ರಿಪ್ ಅಂದ್ರೆ ಸ್ವಲ್ಪ ನೀರು ಸೇವ್ ಆಗ್ತದ, ನೀರು ಸೇವ್ ಆಗತ್ರಿ. ಆಮೇಲೆ ಕಸಾನು ಭಾಳ ಕಂಟ್ರೋಲ್ ಆಗುತ್ತೆ ಸರ್ ಡ್ರಿಪ್ ಇರೋದ್ರಿಂದ ರೀ. ಇದು ಯಾವ ವೆರೈಟಿ ಕಬ್ಬು? 86-032 ಸರ್ ಅದು. 86-032. 9 ತಿಂಗಳ ಕಬ್ಬು ನೋಡ್ರಿ ಸರ್ ಇದು. 9 ತಿಂಗಳು. ಹಾಂ ರೀ. ಕುಳೆ ಕಬ್ರಿ ಇದ. ಕುಳೆ ಕಬ್ಬು. ಹಾಂ ರೀ. ಇದು ಎರಡನೇದ್ರಿ? ಎರಡನೇದು ಒಂದು ಹಸ್ಕಬ್ಬು ಒಂದು ಪಡವಾಗಿದ್ರಿ ಈಗ ಅದ. ಈ ಎರಡನೇ ಪಡ ರೀ ಇದು. ಮೂರನೇ ಕುಳೆ ಬಿಡ್ತೀರಿ? ಮೂರನೇ ಬಿಡ್ತೇವ್ರಿ ಸರ್. 3 ಕುಳೆ ಚಲೋ ಬರ್ತಾರೆ 4-5 ಮಟ್ಟ ಬಿಡ್ತೇವ್ರಿ. ಓಹೋ. ಅದು ಕುಳೆ ಸರಿ ಬರಾಕೈತಂದ್ರೆ ಏನಂತ 3-4-5 ಕುಳೆ ತಕ ತೆಗ್ದವ್ರಿ ನಾವು. ಸರಿ ಬರ್ಲಿಲ್ಲ, ಏನಾರು ಪ್ರಾಬ್ಲಮ್ ಆಯ್ತು ಮಾಡಿದ್ವಿ, ನೀರಿಗೆ ಒಣಗಿದು ಮಾಡಿದ್ರೆ ತೆಗೆದ್ಬಿಡ್ತೇವ್ರಿ ಸರ್. ಸರ್ ಈಗ ಇದನ್ನೆಲ್ಲಾನು ಫ್ಯಾಕ್ಟ್ರಿಗೆ ಕಳಿಸ್ತೀರಿ? ಫ್ಯಾಕ್ಟ್ರಿಗೆ ಎಲ್ಲ ಫ್ಯಾಕ್ಟ್ರಿ ಕಳಿಸ್ತೇವ್ರಿ. ಒಂದು ಅಲ್ಪ ಪ್ರಮಾಣದಾಗ ಏನು ಬೆಲ್ಲ ನಾವು ಮಾಡಿಸ್ತೇವ್ರಿ. ಬೆಲ್ಲನು ಮಾಡ್ತಾ ಬೆಲ್ಲ ರೆಡಿ ಮಾಡ್ತೇವ್ರಿ ನಾವು. ಬೆಲ್ಲ ರೆಡಿ ಮಾಡಿಸ್ತೇವೆ. ಅಂದ್ರೆ ನಿಮ್ದು ಆಲೆ ಮನೆ ಐತ್ರಿ ಏನ್ ಬೇರೆ ಕಡೆ? ಅಲ್ಲಿ ಮನೆ ನಮ್ದೇನ್ ಇಲ್ರಿ, ಬೇರೆ ಕಡೆ ಹೇಳಿದ್ ನಮ್ಮ ಚಿಕ್ಕನಂದಿ ಹೇಳಿದ ರವಿಗೌಡ್ರ ಅವ್ರ ಗಾಣಕ್ಕೆ ಹೋಗಿ ಮಾಡ್ಸ್ಕೊಂಡ್ ಬರ್ತೇವ್ರಿ. ನಮ್ಮ ಮನೆಗಿನ ಆತ್ರಿ, ನಮ್ಮ ಫ್ರೆಂಡ್ಸ್ ಆತು, ರಿಲೇಷನ್ ಅದ ಯಾರು ಕೇಳಿದಾಗ್ರಿ ಅಂತವ್ರಿಗೆ ಕೊಡ್ತೇವ್ರಿ ಸರ್. ಎಲ್ಲ ಆರ್ಗ್ಯಾನಿಕ್ ಬೆಲ್ಲನು ರೆಡಿ ಮಾಡ್ತೀವಿ. 100% ಆರ್ಗ್ಯಾನಿಕ್ ರೀ ಸರ್. ಮತ್ತೆ ಆಮೇಲೆ ನಾವು ಇನ್ನೊಂದು ಹೇಳೋದು ಬರ್ತಾರೆ ಸರ್, ನಮ್ದು ಈಗ ನಮ್ದು ಸರ್ಟಿಫೈಡ್ ನಮ್ದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಐತ್ರಿ. ನಮ್ದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಆಗೈತ್ರಿ ನಮ್ದು.